ಎಂತ ಕೆಲಸ ಮಾಡ್ಕೊಂಡೆ ಇವತ್ತು, ಎಂತ ಕೆಲಸ ಮಾಡ್ಕೊಂಡೆ. ಅಯ್ಯೋ, ನಾನು ಇವ್ನು ನಂಬ್ಕೊಂಡು ಬರಬಾರ್ದಾಗಿತ್ತು. ಅಯ್ಯೋ, ಇದೆಲ್ಲ ನೋಡಿದರೆ ಒಂಥರ ಅಸಹ್ಯ ಅನಿಸುತ್ತೆ ಯಪ್ಪ. ನಮ್ಮ ಅಮ್ಮಯ್ಯರ ಎದುರಿಗೂ ನಮ್ಮ ಅಕ್ಕ ಎದುರಿಗೂ ಎಷ್ಟು ನಾನು ಚೀಪಾಗಿಬಿಟ್ಟೆ. ಅಯ್ಯೋ, ನಮ್ಮ ಅಕ್ಕಯ್ಯಗೂ ನಮ್ಮ ಮೇಲಿರ್ತೀನಿ ಅಂತ ಅಂದ್ಕೊಂಡೆ, ಆದರೆ ನಮ್ಮ ಅಕ್ಕಯ್ಯರಿಗಿನ್ನ ನಾನು ಚೀಪಾಗಿಬಿಟ್ಟೆ. ಅಯ್ಯೋ, ಇಲ್ಲೆಲ್ಲ ನೋಡಿದ್ರೆ ಇವ್ರ ಮನೆಯೇ ಸರಿ ಇಲ್ಲ. ಯಪ್ಪ, ಹೆಂಗೈತೆ ನೋಡು. ಅಯ್ಯೋ, ಯಾಕಾದರೂ ಬನ್ನಪ್ಪ ಅನ್ನಿಸ್ತೈತೆ ನನಗೆ. ನನಗೆ ಬರಬಾರ್ದಾಗಿತ್ತು. ಇವ್ನು ನೋಡಿದ್ರೆ ಬಾ ಹೋಗೋಣ, ಅಲ್ಲ ನಮ್ಮ ಮನೆಯಾಗಿರೋಣ, ನಾವಿಬ್ಬರು ಹೆಣ್ಮಕ್ಳು ಅಂತ ಹೇಳಿದ್ರೆ ಬರೋಲ್ಲ, ನಮ್ಮಪ್ಪ ನಮ್ಮಮ್ಮ ಇನ್ನು ಬಿಟ್ಟು ಅಂತ ಹೇಳ್ತಾನೆ. ಸುಮ್ಮನೆ ಅಲ್ಲೇ ಹೋಗಿರ್ಬೋದಾಗಿತ್ತು. ನಮ್ಮ ಅಪ್ಪ ಮಾತ್ರ ಮನೆ ಒಳಗೆ ಬಿಡ್ಕೊಂಬಲ್ಲ ನಾನು. ಏನು ಮಾಡೋಣ, ಬಾ ಎಲ್ಲಾದರೂ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲಾದರೂ ಹೋಗೋಣ, ಬೆಂಗಳೂರು ಕಡೆ ಎಲ್ಲಾದರೂ ಅಂದರೆ ಅದು ಬರೋಲ್ಲ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಇಲ್ಲಿ ಕೋಳಿ ಫಾರಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಏನು ಮಾಡಿ ದಬ್ಬಾಗ್ತಾನೋ ಏನೋ ನನಗೆ. ಅಯ್ಯೋ, ಇದೊಂಥರ ಹಿಂಸೆ ಆದಂಗೆ ಆಗೈತಪ್ಪ. ಇವನನ್ನು ಯಾಕಾದರೂ ಬಂದೋ ಅನ್ನಿಸ್ತೈತೆ. ಇವ್ನು ನೆಚ್ಕೊಂಡು ನಾನು ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ನಲ್ಲ ಮನೆ, ಆ ಮನೆಗೆ ಬಿದ್ದೋದೆ ನಾನು. ಎಷ್ಟು ಚೆನ್ನಾಗೈತಪ್ಪ. ಅಯ್ಯೋ, ಹೆಂಗಿದೆ ಮನೆ ಅಂದ್ಕೊಂಡೆ, ಆದರೆ ಮನೆ ನೋಡಿದ್ರೆ ಹಸಿ ಹಸಿ ಇತ್ತು. ಪಾಪ ನನ್ನ ಮಗ ಸುಳ್ಳು ಹೇಳಿ ಕರ್ಕೊಂಬಂದಿದ್ದಕ್ಕೆ ಅಳ್ತಾ ಇದ್ದ. ಏನು ಮಾಡೋಣ, ನಾವು ಒಂದೆರಡು ದಿನ ಸೇನಕ್ಕೆ ನೋಡ್ಕೊಂಬನ. ಪಾಪ ಸೇನಕ್ಕೆ ಇರಲಿ, ಸೇನಕ್ಕೆ ನೋಡ್ಕೊಂಬನ. ಮುಂದಿಟ್ಟು ನಾನೇ ಸಮಾಧಾನ ಮಾಡ್ತೀನಿ ನಾನೇ. ಪಾಪ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದವಳೆ. ನಮ್ಮ ಹುಡುಗ ಏನು ಮಾಡ್ತೀವಿ, ಹೆಣ್ಣು ಸಿಗ್ದಿಲ್ಲದಕ್ಕೆ ಹಿಂಗೆ ಸುಳ್ಳು ಹೇಳಿ ಪಾಪ ಮದುವೆ ಆಯ್ತವನು. ನಾವೇನೇ ಒಂದಿಟ್ಟು ದಾರಿಗೆ ತಗೊಂಡು ನಾವೇ ಸೇನಕ್ಕೆ ನೋಡ್ಕೊಂಬನ. ಪಾಪ ಏನು ಮಾಡೋಕ್ಕಾಗುತ್ತೆ, ಅಪ್ಪ ಅಮ್ಮ ಇಲ್ಲ ಅಂದಮೇಲೆ ನಾವೇ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು ಪಾಪ. ಲೇ ಪಕ್ಷಿ ಏನು ಬಾರಮ್ಮ, ಎಲ್ಲ ಹಚ್ಕೊಡ್ತೀನಿ, ಮಾಡ್ಬಾ ಅಡುಗೆನೂ ಅದು ಎಲ್ಲನೂ ಮಾಡ್ಬಾ. ಬಾರಮ್ಮ, ಒಂದಿಟ್ಟು ಎಲ್ಲನ ಅಡುಗೆ ಪಡ್ಗೆ ಎಲ್ಲನ ಮಾಡಬೇಕು ನೀನು. ಬಾರಮ್ಮ. ಹಂಗೆ ಯೋಚನೆ ಮಾಡ್ತಾ ತಲೆ ಮೇಲೆ ಕೈ ಎತ್ಕೊಂಡು ಕುಕ್ಕಬಾರ್ದು. ಹೆಣ್ಮಕ್ಳು ಮನೆಗೆ ಒಳ್ಳೇದಲ್ಲ. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿದೆಯಾ ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೇನು. ಬಾರಮ್ಮ, ಅಡುಗೆ ಪಡ್ಗೆ ಎಲ್ಲನ ಮಾಡು. ಬಾರೆ ಬಾರೆ, ಅಡುಗೆ ಮಾಡಬಾರೆ, ಇನ್ನೂ ಕುಕ್ಕಾಡಿದೆಯಲ್ಲೇ. ಅದೇನತ್ತೆ ಅಜ್ಜ ಹಂಗೆ ಕರಿತೈತೆ ನನ್ನ, ಬಾರೆ ಹೋಗೆ ಅಂತ ಹೇಳಿ. ಅಜ್ಜ ಒಂದಿಟ್ಟು ಹಂಗೆ ಕಣಮ್ಮ, ಎಲ್ಲಾರನ್ನೂ ಹಂಗೆ ಕರೆಯೋದು. ಅವತ್ತೇನೋ ನೀನು ಬಂದಾಗ ಒಂದು ಸುಸಾನ ನಿನ್ನ ಅಮಣಿ ಅಂತಂದಷ್ಟೇನೆ. ಹಂಗೇನೆ ಅಜ್ಜ ಒಳ್ಳೆನಲ್ಲವು, ಹಂಗೆ ಕರೆಯೋದು. ಏನು ಮಾಡಬೇಡ, ಅಜ್ಜಂದು ಇದ್ದಿದ್ದು ಹಂಗೇನೆ. ನೋಡೋತ್ತಾಗೈತಿ, ನಿನ್ನ ಅಡುಗೆ ಮಾಡೋದು ಬಿಟ್ಟು ಕುಕ್ಕಂಡಿದ್ದಾಳೆ. ಎದ್ದಾಳೆ ಮ್ಯಾಕಿ, ಎದ್ದಾಳೆ ಪ್ಯಾಂಟ್ ಹಾಕ್ಯಂಡು ಕುಕ್ಕಂಡಿರೋದು ನೋಡಿ ಇವಳು. ಎದ್ದಾಳೆ, ಎದ್ದು ಅಡುಗೆ ಮಾಡಬಾರಿ, ಎದ್ದಾಳೆ. ಗೊಸ್ಲಾ, ಸುಮ್ಮನಿರೋದು ಕಲಿ. ಏನು ಎದ್ದಾಳೆ ಅಂತ ಹೇಳ್ತಾ ಇದ್ದೀನಿ, ನೆಟ್ಟು ಮಾತಾಡೋದು ಕಲಿ ಗೊಸ್ಲಾ. ಮತ್ತೆ ನೀನು ಬಂದಿರೋದು ಯಾಕೆ? ನೀನು ಅಡುಗೆ ಮಾಡಕ್ಕೆ ಕಣೆ, ನೀನು ಅಡುಗೆ ಮಾಡಕ್ಕೆ ಬಂದಿರೋಳು, ಅಡುಗೆ ಮಾಡ್ಬೇಕು ಕಣೆ. ಜೌ ಸುಮ್ಮನಿರು. ನೀನು ಯಾರನ್ನೋ ಅಂದಂಗೆ ಅಳು ಏಳು ಅನ್ಬೇಡ. ಬಂದಿರೋ ಸೊಸೆ ಬಾರಮ್ಮ ಹೋಗಮ್ಮ ಅನ್ಬೇಕು. ನೀನು ಸುಮ್ಮನೆ ಅಳ್ನು ಏಳು ಅನ್ಬಾರ್ದು, ಯಾರನ್ನೋ ಅಂದಂಗೆ. ನೀನು ಎಲ್ಲಾರನ್ನೂ ಹಂಗೆ ಅಂದ್ಕೊಂಡು ಬಂದು ತಡ ಇಲ್ಲ, ಅವಳು ಇವಳು ಹೋಗೇ ಬಾರಿ ಅಂದ್ಕೊಂಡು ಬತ್ತೀಯ. ಅಲ್ಲ ನೀನು ನೆಟ್ಟಗೆ ಮಾತಾಡೋದು ಕಲಿ. ಅಲ್ಲ ಹುಡುಗಿನ ಸಸಿ ಕಣಪ್ಪ, ನೆಟ್ಟಗೆ ಮಾತಾಡು. ನಾನು ಅಡುಗೆ ಪಡ್ಗೆ ಮಾಡಲಿಲ್ಲ ಅಂದ್ರೆ ಹಂಗೆ ಕರೆಯೋದು. ನೆಟ್ಟಗೆ ಅಡುಗೆ ಮಾಡಿಕ್ಬೇಕು ಅಷ್ಟೇನು. ಅಡುಗೆ ಪಡ್ಗೆ ಮಾಡಲಿಲ್ಲ ಅಂದರೆ ಅಷ್ಟೇ, ನಾನು ಹಂಗೆ ಕರೆಯೋದು. ಎದ್ದಾಳೆ, ಅಡುಗೆ ಮಾಡಿ. ಗೊಸ್ಲು ನೋಡು. ಇವಾಗ ಅವ ಎಂತ ಇದು. ವಯಸ್ಸಾದ ಕಾಲದಾಗೆ ಹೋಗಿ ಮಾರಿ ಅಂತಾನೆ. ನಾನು ಮಾಡಲ್ಲ, ನನಗೆ ಮಾಡಕ್ಕೆ ಬರಲ್ಲ ಒಲಿಯಾಗೆ. ನೆಲ್ಲ ಹೇಳ್ತೀನಿ ಹೋಗಜ್ಜ, ನೀನು ಸುಮ್ಮನೆ ಹೊರ ಕುಕ್ಕ ಹೋಗಜ್ಜ. ನಡಿ ಹಸಿಕ್ ಮರಕ್ಕೆ, ಮುದ್ದೆ ಮಾಡಿ ಕರಿತೀವಿ ಹೋಗು. ಮತ್ತು ಆಲೇನೆ ನೆಳ್ಳು ಎಲ್ಲಿಂದ ಬಂದೈತಿ, ಆಲೆ ಒತ್ತೋಗೈತಿ, ಒತ್ತಾಲೆ ನೆತ್ತಿ ಮ್ಯಾಕೆ ಬಂದೈತಿ. ಇನ್ನು ಕುಕ್ಕಂಡವಳೆ ಸುಮ್ಮನೇನಿ, ಬದುಕು ಮಾಡೋಣ ಅಂಬಲ್ಲ. ಎಂತ ಹಾಳಾದ ಮನೆ ಬಂದಪ್ಪ ಅನ್ನಿಸ್ತೈತೆ ನನಗೆ. ಥೂ ಯಪ್ಪ, ನನಗಂತೂ ಇವಾಗ ನಮ್ಮ ಅಮ್ಮಾರ ಮನೆಗೆ ಹೋಗೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅಯ್ಯೋ ದೇವ್ರೇ, ನಾನು ಈ ಮನೆಗೆ ಬರಬಾರ್ದಾಗಿತ್ತು, ಈ ಮನೆಗೆ ಯಾಕೆ ಬಂದು ಏನೋ ಅನ್ನಿಸ್ತೈತಿ. ಥೂ, ನನಗಂತೂ ಯಪ್ಪ ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತಾಗ. ಈಗ ನಾನು ಮಾಡಲ್ಲಮ್ಮ ತಾಯಿ, ನಾನು ಅಡುಗೆ ಮಾಡಲ್ಲ. ಬಾರಮ್ಮ ಅತ್ತ, ನಾನೆಲ್ಲ ಹಚ್ಕೊಡ್ತೀನಿ, ಉಳ್ಳಿಗೆಡ್ಡೆ ಎಲ್ಲ ಹಚ್ಕೊಡ್ತೀನಿ, ಎಲ್ಲ ಒಗ್ಗರಣೆಗೆ ಹಾಕು, ಚಿತ್ರಾನ್ನ ಎಲ್ಲನ ಮಾಡೋದು ಕಲಿ ಅಮ್ಮ. ಹಿಂಗೆ ಎಲ್ಲ ಬರುತ್ತೆ ಮಾಡಿದ್ದೀನಿ. ಬಾ ಒಲೆ ಹಚ್ಚಿ ಮಾಡ್ಬಾ. ಒಲಿಯಾಗ ನನಗಂತೂ ಒಲಿಯಾಗ ಅಡುಗೆ ಮಾಡಕ್ಕೆ ಬರಲ್ಲಮ್ಮ. ನನಗೆ ಗ್ಯಾಸ್ ತಂದರೆ ಮಾಡ್ತೀನಿ, ಒಲಿಯಾಗ ನನಗೆ ಅಡುಗೆನೇ ಮಾಡಕ್ಕೆ ಬರಲ್ಲ. ನಾನು ಮಾಡಕ್ಕೆ ಬರಲ್ಲ ಅಂದರೆ ಬರಲ್ಲ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಯಾಕಮ್ಮ, ಏನಾಯ್ತು? ಅಡುಗೆ ಮಾಡ್ಬಾ ಅಂತ ಕರಿತಾ ಇದ್ನಪ್ಪ. ಅವಳು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋಣ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಇದ್ದಾಳೆ. ಹೋಗಮ್ಮ, ನೀನೇ ಮಾಡೋ ಇವತ್ತೊಂದು ದಿವಸ. ನಾಳೆಯಿಂದ ಮಾಡ್ತಾಳೆ ಹೋಗು. ಅವಳು ಯಾಕೋ ಸ್ವಲ್ಪ ಬೇಜಾರಾಗಿ ಅವಳೆ, ಹೋಗು.
ಅಪ್ಪ ಅಂತೂ ಮದುವೆ ಆಗಿ ಬಂದಾಗಿಂದ ನೀನು ಸುಮ್ಮನೆ ಕುಕ್ಕ, ಅವಳು ಬಂದವಳೆ ಮಾಡ್ತಾಳೆ, ನೀನು ಸುಮ್ಮನೆ ಕುಕ್ಕ ನೀನು ಸುಮ್ಮನೆ ಕುಕ್ಕ ಅಂತ ನಾನು ಹೋದ್ರೆ ಸಾಕು. ನಿಮ್ಮ ಅಪ್ಪ ಹೆಂಗೆ ಗಲಾಟೆ ಮಾಡ್ತಾನೆ. ಒಳ್ಳೆನಲ್ಲ ಈಗ ಹೊಸ್ಲೊಂದೊಂದು. ಅವ ಅಪ್ಪಂದು ಇದ್ದಿದ್ದೇನೆ, ಹೋಗು. ಅಯ್ಯೋ 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 ನಿಮ್ಮಮ್ಮಯ್ಯ ನಿಮ್ಮ ಅಪ್ಪ ಅಂತೂ ಏನಪ್ಪ ಅಂತಾನು. ಥೂ ಯಪ್ಪ, ನನಗೆ ಹಿಂಗೆ ಮೋಸ ಮಾಡೋಕ್ಕೆ ಯಾವಾಗಿಂದ ಕಾತ್ಕೊಂಡಿದ್ದೆ ನೀನು. ಥೂ ಹಿಂಗೆ ಮಾಡಬಾರ್ದು. ಥೂ ಅಲ್ಲ, ಹಿಂಗೆ ಮಾಡೋಕ್ಕೆ ಎತ್ತಿನಿಂದ ಮೋಸ ಮಾಡ್ಬೇಕು ಅಂತ ಕಾತ್ಕೊಂಡಿದ್ದೆ ರಾಮು ನೀನು. ಏನೂ ಆಗಿಲ್ಲ ಲೇಪು. ಇವಾಗ ನೀನು ಯಾಕೆ ಇಷ್ಟೊಂದು ಇದು ಮಾಡ್ತೀಯ? ಇಲ್ಲೋಡು, ಪ್ರೀತಿ ಅಂದರೆ ಬರೀ ಮನೆ ಅಂದ ಚಂದ ನೋಡಿ ಯಾವತ್ತೂ ಪ್ರೀತಿ ಮಾಡಬಾರ್ದು. ಮನಸ್ಸು ನೋಡಿ ಪ್ರೀತಿ ಮಾಡ್ಬೇಕು. ನಾನು ನಿನ್ನ ಮನಸ್ಸು ನೋಡಿ ಪ್ರೀತಿ ಮಾಡಿದ್ದು. ನೀನು ತುಂಬ ಚೆನ್ನಾಗಿ ನನಗೆ ಮಾತಾಡಿಸ್ತೀಯ, ಚೆನ್ನಾಗಿರ್ತೀಯ, ತುಂಬ ಚೆನ್ನಾಗಿ ನಮ್ಮ ಮನೆ ಬಗ್ಗೆ ಎಲ್ಲ ಕೇಳ್ತಿದ್ದಲ್ಲ, ಅದಕ್ಕೆ. ಯಾಕೆ ಕೇಳ್ತಿದ್ದೆ ಅಂದರೆ ನಿಮ್ಮ ಮನೆ ಎಲ್ಲ ಚೆನ್ನಾಗೈತೆ ಅನ್ನೋದೊಂದು ಕಾಳಜಿಗೆ ಕೇಳ್ತಿದ್ದೆ. ಏನು ಮಾಡೋಣ, ನೀನೆಲ್ಲ ಸುಳ್ಳು ಹೇಳ್ತಾ ಇದೀಯ ಅನ್ನೋದು ನನಗೇನು ಗೊತ್ತು. ಎಲ್ಲ ಸುಳ್ಳು ಹೇಳಿ ಹಿಂಗೆ ಮಾಡಿದೆ ನೀನು. ನನಗಂತ ಇವತ್ತು ನಮ್ಮ ಅತ್ತೆ ಇರಿದ್ರಿಗೂ ನಮ್ಮ ಅಮ್ಮ ಇರಿದ್ರಿಗೆ ಎಷ್ಟು ಸದ್ರ ಅದೇ. ನಿಮ್ಮ ಅಪ್ಪ ಎಂತ ಲೋಪರ್ ನನ್ನ ಮಗ. ಅವ್ನು ಒಳ್ಳೇನು ಅಲ್ಲಪ್ಪ, ಹೆಂಗೆ ಬಡ್ಕೊಂತ ಇರ್ತಾನೆ ಈಗ ಗೋಸ್ಲ. ನಮ್ಮ ಅಪ್ಪ ಹೆಂಗೇನೆ ಸ್ವಲ್ಪ ಈಗ ಅಂತಾರೆ, ಒಬ್ಬೊಬ್ರು ಇರ್ತಾರೆ ಅದು ಹಂಗೆ ಸ್ವಲ್ಪ ಯಾರಾನ ಬಂದರೆ ಜಗಳ ಮಾಡೋದು, ಯಾರಾದರೂ ಬಂದು ಅವಳ್ಯಾಕೆ ಬಂದವಳೆ ಇವಳ್ಯಾಕೆ ಬಂದವಳೆ ಅಂತ ಹೇಳಿ ಮಾತಾಡೋದು, ಜಗಳ ಮಾಡೋದು, ಹಂಗೇನೆ ಸ್ವಲ್ಪ ಲೇಪು ನಮ್ಮ ಅಪ್ಪಯ್ಯ. ನಾನು ನಿನಗೆ ಏನೋ ಸುಳ್ಳು ಹೇಳಿ ಮದುವೆ ಆಗಿರ್ಬೋದು, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಿಲ್ವಾ? ನಾನಿವಾಗ ಏನಾದ್ರೂ ಕುರಿ ಶೆಡ್ಡು ಇಲ್ಲಾಂದರೆ ಮೇಕೆ ಶೆಡ್ಡು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕುರಿ ಸಾಕಾಣಿಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶೆಡ್ ಮಾಡಿಬಿಟ್ಟು ಒಂದು 5 ಲಕ್ಷ ಖರ್ಚು ಮಾಡಿ ಶೆಡ್ ಮಾಡಿ ಚಿಕ್ಕದಿಂದ ದೊಡ್ಡದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಮರಿಗಳೆಲ್ಲ ತಗೊಂಬಂದು ಮಾಡೋಣ ಅಂತ ಇದ್ದೀನಿ. ನೀನು ಟೆನ್ಷನ್ ತಗೋಬೇಡ, ಸುಮ್ಮನೆ ನನ್ನ ಪಡಿಗೆ ನಾನು ಕೆಲಸ ಮಾಡ್ತೀನಿ. ನೀನು ಚೆನ್ನಾಗಿದ್ದರೆ ಯಾವುದೂ ಇರೋದಿಲ್ಲ. ನೀನು ಬೇಜಾರು ಮಾಡ್ಕೊಬೇಡ. ಇವಾಗ ನಿಮ್ಮ ಅಪ್ಪರೂ ಮಾತಾಡ್ಸಲ್ಲ ಅನ್ನೋದು ಗೊತ್ತು, ನಿಮ್ಮ ಅಕ್ಕನೂ ಮಾತಾಡ್ಸಲ್ಲ ಅನ್ನೋದು ಗೊತ್ತು. ಯಾಕೆ ಸುಮ್ಮನೆ ಇವಾಗ ನೀನು ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕುಕ್ಕಂತೀಯ ಹೇಳು? ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕುಕ್ಕೊಂಡು ನೀನು ಯಾಕೆ ಕೊರಗ್ತೀಯ? ಏನಾಗೈತೆ? ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಪ್ಪ. ಹಿಂಗಿದ್ದವ್ರು ಹಿಂಗೆ ಇರಲ್ಲ. ಗ್ಯಾಸ್ ಬುಕ್ ಮಾಡ್ತೀನಿ, ಗ್ಯಾಸ್ ಬರುತ್ತೆ, ಗ್ಯಾಸಲ್ಲಿ ಮಾಡುವಂತೆ ಅಡುಗೆನ. ನಾನು ಇಲ್ಲಿರಲ್ಲಪ್ಪ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಬಾ ಬೆಂಗಳೂರಿಗೆ ಹೋಗೋಣ. ನಾನು ನಿನಗೆ ಬೆಳಿಗ್ಗೆನೇ ಹೇಳಿದ್ದೀನಿ ಲೇಪು, ನಮ್ಮ ಅಪ್ಪ ನಮ್ಮಮ್ಮನ ಬಿಟ್ಟು ಬರೋಲ್ಲ. ನಮ್ಮ ಅಣ್ಣಯ್ರು ಏನೇ ಇದ್ದಾರೆ ಅವರು 3 ಹೋಗ್ಯವ್ರಿ. ನಾನು ಹೋದ್ರೆ ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೊಂಬರಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಹೋಗೋದು ಬೇಡ ಅಂತಾರೆ. ಅವ್ರು 3 ಅವರು ನನ್ನ ಕಡೆಗೆ ಅವ್ರು ಅಲ್ಲೇ ಭಾಳ ದಿವಸ ಆಗೈತೆ ಬರೋಲ್ಲ, ಏನಿಲ್ಲ. ಅವರು ಸುಮ್ಮನೆ ಅತ್ಲಾಗೆ ನಮ್ಮ ಪಾಡಿಗೆ ನಾವು ಇಲ್ಲಿ ಮಾಡ್ಕೊಂಡು ನೋಡ್ರಿ ಯಾವುದೂ ಇರೋದಿಲ್ಲ. ಹೆಂಗೋ ದುಡ್ಕೊಂಡ್ರಾಯ್ತು. ಇವಾಗ ನಾವೇನೇನು ಓದ್ಕೊಂಡು ಹೋಗಲ್ಲ, ಅವತ್ತಿಂದ ಅವತ್ತೇ ಆಗಲೇಳು ನೆಮ್ಮದಿಗಿರೋಣ. ನೆಮ್ಮದಿ ಬೇಕು ಮನುಷ್ಯನಿಗೆ ಫಸ್ಟ್. ಎಷ್ಟೇ ದುಡ್ಡಿರಲಿ ಕಾಸಿರಲಿ ನೆಮ್ಮದಿ ಬೇಕು. ನಾನಂತೂ ಬರೋದಿಲ್ಲ ಅಂತ ನಾನು ನಿನಗೆ ಬೆಳಿಗ್ಗೆನೇ ಹೇಳಿದ್ದೀನಿ. ನಮ್ಮ ಅಪ್ಪ ನಮ್ಮಮ್ಮನ ಬಿಟ್ಟು ಬೆಂಗಳೂರಿಗಾಗಲಿ ಬೇರೆ ಮನೆ ವಿಷಯ ಮಾಡೋದು ಅದೆಲ್ಲನ ಇಲ್ಲಿಗೆ ಬಿಟ್ಟು ಸುಮ್ಮನೆ ಚೆನ್ನಾಗಿರುವ ಅಂತೇಳಿ ಹೇಳಿದ್ದೀನಿ. ಹಂಗಂದ್ರು ನೀನು ಅದನ್ನೇ ಇದನ್ನ ಹೇಳ್ತಾ ಇದೆಯಾ? ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ನಮ್ಮಮ್ಮನ ಬಿಟ್ಟು ಬರೋದಿಲ್ಲ ಕಣೆ. ನಮ್ಮ ಅಮ್ಮನಂತೂ ನಾನು ಬಿಟ್ಟು ಬರೋಕ್ಕಾಗಲ್ಲ. ನಮ್ಮ ಅಮ್ಮ ತುಂಬ ಒಳ್ಳೆಯದು. ನೋಡಿ ನಮ್ಮನ ಯಾಕೆ ಮದುವೆ ಆದೆ? ನನಗೆ ಇಲ್ಲಿರೋಕೆ ಆಗ್ತಿಲ್ಲ ಗೊತ್ತಾ? ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ ನನಗೆ. ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಇಲ್ಲಿರೋಕೆ ಆಗ್ತಾ ಇಲ್ಲ. ಸುಮ್ಮನೆ ಹೇಳ್ದಷ್ಟು ಕೇಳು. ಎದ್ದೋಗು, ಅಮ್ಮಗೆ ಸ್ವಲ್ಪ ಎಲ್ಪ್ ಮಾಡಿ ಹೋಗ್ಬಿಟ್ಟು ಏನು ಮಾಡೋದು ನೋಡಿ ನೀನು ಜೊತೆ ಆಗ್ಬಿಟ್ಟು ಸ್ವಲ್ಪ ಅಡುಗೆ ಗಿಡ್ಗೆ ಮಾಡು. ಎದ್ದೋಳು, ಸುಮ್ಮನೆ ಹಿಂಗೆ ಕೂತ್ಕೋಬೇಡ. ಇಷ್ಟು ಕೂತ್ಕೊಂಡ್ರು ಇಷ್ಟೇ. ದೇವ್ರೆ, ಏನಪ್ಪ ಇದು ನನ್ನ ಕರ್ಮ. ಥೂ, ನಾನು ಹೆಂಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಖುಷಿಯಾಗಿ ಬಂದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಇವನು ಬೇರೆ ನಮ್ಮ ಮಾವ ಒಳ್ಳೆಯವನಲ್ಲ, ಒಂಥರ ಕಟ್ಟಿಲ್ದ ನನ್ನ ಮಗ. ಬಾರೇ ಹೋಗೆ ಅಂತಾನೆ. ನಾನು ಅಡುಗೆ ಮಾಡಲಿಲ್ಲ ಅಂದರೆ ನನ್ನ ಗಂಡ ಸುಮ್ಮನಿದ್ರು ಅವ್ನು ಸುಮ್ಮನಿರಲ್ಲ. ನನ್ನ ಮಾವಂದೊಂದು ನನಗೆ ಇವಾಗ ಇವನದೊಂದು ನನಗೆ ಕಾಟ ಆಗೈತೆ. ಥೂ, ಏನು ಮಾಡೋದಪ್ಪ, ಇವೊಂದೊಳ್ಳೆ ನನಗೆ ಸವಾಸ ಆಯಿತು. ಅಯ್ಯೋ ದೇವ್ರೇ, ಥೂ, ನಾನು ಇವಾಗ ಏನು ಮಾಡೋಣ? ಇವಾಗ ನಮ್ಮ ಅಪ್ಪ ಇರೋ ಬಿಡಿಸ್ಕೊಂಬಲ್ಲ ನಾನು ಹೋದರೆ. ಏನು ಮಾಡೋಣ ಅನ್ನಿಸ್ತೈತಿ ಇವಾಗ. ಹೋಗತ್ತಾ ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.